ಏನ್ ಹೇಳ್ತಾರಪ್ಪ? ಶರಣಿಯರಲ್ಲಿ ಶರಣಿ ಎಂದು ಕೀರ್ತಿ ಸಾರಿತು ಅಕ್ಕ ಮಹಾದೇವಿಯ ವಚನ. ಶರಣಿಯರಲ್ಲಿ ಕೀರ್ತಿ ಸಾರಿತು ಅಕ್ಕ ಮಹಾದೇವಿಯ ವಚನ. ಸಾಕ್ಷಾತ್ ಭಗವಂತನ ಕಂಡ ಭಕ್ತ ಗೊಲ್ಲಾಳ ಶರಣ. ದೇಶಕ್ಕಾಗಿ ಪ್ರಾಣ ಚೈಸನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾರ. ಇದೇ ಮಾತನ್ನ ಯಾಕೆ ಮಳ್ಕಣ್ಣ? ಇದೇ ಮಾತನ್ನ ಯಾಕೆ ಬೆಳ್ಕಂದ್ರ ಎಲ್ಲಾ ಅಕ್ಕಂಗ್ಯರಾಗ್ಲಿ ಇವತ್ತು ಅವುಗಳಾಗ್ಲಿ ಎಲ್ಲಾರ್ಕಿಂತ ಹೆಚ್ಚಿನ ಪದವಿ ಪಡೆದಿರ್ತಕ್ಕಂತ ಯಾರು ನನ್ನ ತಾಯಿ ಅಂದ್ರ ಅಕ್ಕ ಮಹಾದೇವಿ. ಸಾಕ್ಷಾತ್ ಭಗವಂತನ ಕುರಿ ಹಿಕ್ಕ್ಯಾಗ ಕಂಡವ್ ಯಾರಪ್ಪ ಅಂದ್ರ ಭಕ್ತ ಗೊಲ್ಲಾಳ ಶರಣ. ಹೆಂಗ ಭಗವಂತನ ಕಂಡ ಗೊತ್ತದೇನ ಮಲ್ಕಣ್ಣ? ಯಾಕಪ್ಪ ಅಂದ್ರ ಜಂಗಮರು ಏನ್ ಮಾಡಿರ್ತಾರಪ್ಪ ಅಂದ್ರ ಸಿರ್ಸೈಲ ಪಾದಯಾತ್ರೆ ಹೊಂಟಿರ್ತಾರ. ಹೋಗುವಂತ ಟೈಮ್ದೊಳಗೆ ಜಂಗಮರಿಗೆ ಹೇಳ್ತಾರೆ, ಎಲ್ಲಿಗೆ ಹೊಂಟ್ರಪ್ಪ, ಏನ ಕಾರಣದಿಂದ ಎಲ್ಲಿ ಹೊಂಟ್ರಿ ಅಂತ ಕೇಳ್ದಕ್ರಾಗ ಆಯಾಳಿಗಿ ನಾವು ಸಿರ್ಸೈಲ ಮಲ್ಲಿಕಾರ್ಜುನ ಹೊಂಟಿವಪ್ಪ ಅಂತ ಹೇಳ್ತಾರ. ಸಿರ್ಸೈಲ ಮಲ್ಲಿಕಾರ್ಜುನ ಹೊಂಟಿವಪ್ಪ ಅಂತ ಕಾಲದಾಗ ಆಯಾಳಿಗೆ ವಿಚಾರ ಮಾಡ್ತಾನ, ನನಗ ಒಂದ್ ಅಲ್ಲಿ ಲಿಂಗ ತಗೊಂಡು ಬರ್ರಿ, ಸಿರ್ಸೈಲಲ್ಲ ಲಿಂಗ ಅಂತ ಹೇಳ್ತಾರ. ಲಿಂಗ ತಗೊಂಡು ಬರ್ರಿ ನನಗ ಆಯ್ತಪ್ಪ ಅಂತ ಹೇಳ್ಕಿರಂದ್ರ ಅವ್ರ ಕೈಯಾಗ ದುಡ್ಡು ಕೊಟ್ಟ ಯಾರು? ಭಕ್ತ ಗೊಲ್ಲಾಳ ಶರಣ. ಅವ್ರ ಕೈಯಾಗ ರೊಕ್ಕ ಕೊಟ್ಟ. ರೊಕ್ಕ ಕೊಡೋಣ ಗಜ್ಜಿಗೆ ಅವ್ರು ಏನ್ ವಿಚಾರ ಮಾಡಿದ್ರು, ಸಿರ್ಸೈಲ ಜಾತ್ರೆ ಹೊಂಡ ಮುಗಿಸಿ ಒಳ್ಳೆ ಬರುದ್ರಾಗ ಅವ್ರು ಲಿಂಗ ತರ್ಲಿಲ್ಲ ಮಲ್ಕಣ್ಣ. ಬರಟಿಗೆ ದಾರಿ ಒಳಗೆ ಬಂದ ಜಂಗಮರಿಗೆ ದ್ಯಾಸ ಆಯ್ತು. ದ್ಯಾಸ ಆಯ್ತು. ಆಗನ ಗಜ್ಜಿಗೆ ಆಯಲಿಗೆ ಜಂಗಮರ ಅಂತಾರ, ಯಪ್ಪ ಮತ್ತೆ ಇಮಾರ ದುಡ್ಡು ಕೊಟ್ಟ ನಮ್ಮಲ್ಲಿ ಹೋಗತ್ತಿರೋಗ ಖರೆ ನಾವಿನ್ನ ಲಿಂಗನೇ ಮರೆತು ಬಂದಿದ್ದೇವೆ, ಹೇಗೆ ಮಾಡುದು ಅಂತ ಕೇಳೋಗ ಆಯಲಿಗೆ ಗುರಿ ಹಿಕ್ಕಿ ತಂದು ಕಿರಿತ ಏನ್ ಮಾಡ್ತಾರಪ್ಪ ಅಂದ್ರೆ ಗೊಲ್ಲಾಳನ ಕೈಯಾಗ ಕೊಡ್ತಾರ. ಆ ಗೊಲ್ಲಾಳನ ಕೈಯಾಗ ಕೊಡೋಣ ಗಜ್ಜಿಗೆ ಆಯಳಿಗೆ ಗೊಲ್ಲಾಳ ಶರಣ ಅಂತ ನಾಯಿ ಇದಕ್ಕೆ ಏನೇನು ಮಾಡ್ಬೇಕು, ಹೆಂಗ ಮಾಡ್ಬೇಕಂತ ಗೊಲ್ಲಾಳ ಶರಣ ಕೇಳ್ತಾನೆ. ಯಾರಿಗೆ? ಜಂಗಮರಿಗೆ. ಜಂಗಮರಿಗೆ ಕೇಳಿದಾಗ ಆಯಳಿಗೆ ಜಂಗಮರಿ ಹೇಳ್ತಾನೆ, ಇದಕ್ಕೆ ದಿನಾನ ಬರ್ತಿನ ಹಾಲವನ್ನು ಊಟ ಮಾಡಿಸ್ಬೇಕು, ಅಂತ ಗೊಲ್ಲಾಳ ಶರಣ ಏನ್ ಮಾಡ್ತಾನಪ್ಪ ಅಂದ್ರೆ ಒಯ್ದು ಗೊಬ್ಬರ ಡಿಗ್ಗಿ ಒಳಗೆ ಇಟ್ಟು ಕಿರಿದಂತ ಕುರಿಗಳನ್ನ ಕಾಯ್ತಿದ್ದಲ್ಲ, ದಿನಾನ ಬರ್ತಿನ ಕುರಿಗಳನ್ನ ಕಾಯ್ದಂತ ಟೈಮ್ದೊಳಗ ಬೆಳಗಿನ ಜಾವಕ್ಕೆ ಎದ್ದಕ್ಕಿರಂದ್ರೆ ಕುರಿ ಹಾಲವನ್ನು ಹಿಂಡಿ ತಿಪ್ಪಿ ಒಳಗೆ ಸಮರ್ತಿದ್ದ. ಇದೇ ಭಕ್ತ ಗೊಲ್ಲಾಳ ಶರಣ. ಭಕ್ತ ಗೊಲ್ಲಾಳ ಶರಣ ಕುರಿ ಒಳಗೆ ಕುರಿ ಹಾಲವನ್ನು ಹಿಂಡಿ ತಿಪ್ಪಿ ಒಳಗೆ ಬರಕತಿದ್ದ. ಬರ್ಕೊಂತ ಟೈಮ್ದೊಳಗ ಭಕ್ತ ಗೊಲ್ಲಾಳ ಶರಣನ ತಂದೆತಾನ ಏಸು ದಿನ ಇದ್ದು ಮರಿಗಳೇ ಬೇರೆಗವ, ಈ ಒಂದು ಮರಿಗಳೇ ಬೇರೆಗಿರುತ್ತಂತವ. ನನ್ನ ಮಗ ಏನ್ ಮಾಡಾಕತ್ತಾನ, ಏನಿಲ್ಲ ನೋಡ್ಬೇಕಂತ ವಿಚಾರ ಮಾಡ್ದ. ಬೆಳಗಿನ ಜಾವಕ್ಕೆ ತಂದು ಬಂದ ಕಿರಿದ್ರ ನಿತ್ತ ಮರಿಗೆ ನಿತ್ತ ಹಲೋ ಏಪ್ಪ ದಮ್ಮರಿಡಿ, ಓ ದೇವ್ರ ನೀ ದಮ್ಮರಿಡಿ, ಜರ ಮೈಕರಿ ಕಾಡ್ಲಕತ್ತಾವ. ಒಂದಿಟ್ಟು ಬಿಡ್ರಿ, ಅವನು ಚಂತರ ಬಾಯಿ ಕೊಟ್ಟು ಮಾಡ್ಬೇಡಿ, ಇಟ್ಟು ಬಿಡ್ರಿ ಸಾಕು. ಅದಕ್ಕೆ ಭಕ್ತ ಗೊಲ್ಲಾಳ ಶರಣನ ತಂದೆಯು ಭಕ್ತ ಗೊಲ್ಲಾಳ ಶರಣ ತಂದೆ ಬಂದಕ್ಕಿರಂದ್ರ ಮರಿಗೆ ನಿಂತು ನೋಡ್ತಾನ. ತಂದೆ ಮರಿಗೆ ನಿಂತು ನೋಡ್ತಾನ. ಮಲಕಣ್ಣ ಮರಿಗೆ ನಿಂತು ನೋಡೋಣ ಗಜಿಗೆ ಗೊಲ್ಲಾಳ ಶರಣ ಕುರಿ ಹಾಲವನ್ನ ಹಿಂಡಿಕಿರಿ ಅಂದ್ರೆ ಗೊಬ್ಬರ ಡಿಗ್ಗಿ ಒಳಗೆ ಬರ್ಕುದ ನೋಡದ. ನೋಡೋಣ ಗಜಿಗೆ ಎತ್ತು ಹೊಡಿಲಕ್ ಹೋದ, ಕೊಡಲಿಲ್ಲ ಮಗನಿಗೆ ಗೊಲ್ಲಾಳ ಶರಣಗ. ಯಾಕಪ್ಪ ಅಂದ್ರೆ ಯಪ್ಪ ನನಗ್ ಹೊಡ್ಲಿಕ್ ಹೋಗ್ಬೇಡ, ಜಂಗಮರ್ ತಂದ ಕಿರಣ ನನ್ನ ಕೈ ಒಳಗೆ ಲಿಂಗ ಕೊಟ್ಟಾರ, ಆ ಲಿಂಗ ಒಯ್ದು ಏನು ಮಾಡ್ಬೇಕಂತ ಕೇಳೋಣ ಗಜಿಗೆ. ಅದಕ್ಕೆ ದಿನಾನ ಬರ್ತೀನಿ ಹಾಲು ಕುಡಿಸ್ಬೇಕು, ಹಾಲು ಅಂತ ಹೇಳಿದ್ರೆ ಜಂಗಮರು. ಅದಕ್ಕೆ ತಂದ ಕಿರಿದ್ರೆ ದಿನಾನ ಬರ್ತೀನಿ, ಇಲ್ಲಿ ಗೊಬ್ಬರ ಡಿಗ್ಗಿ ಒಳಗ ಹಾಲು ಬರ್ತೀನಿ, ನನಗೆ ಲಿಂಗ
ಹಾಲು ಬರಕ ಕತ್ತಿನಂತ ತಂದಿ ಹೇಳ್ತಾನ ಗೊಲ್ಲಾಳ ಶರಣಗೆ ಗೊಲ್ಲಾಳ ಶರಣ ತಂದಿ ಹೇಳ್ತಾನ ಹೇಳಾನ ಗಜ್ಜಿಗೆ ನಿನಗೆ ಲಿಂಗ ಕೊಟ್ಟಾರ ಎಂತ ಲಿಂಗದ ತೆಗೆತ್ತಳಕ್ಕಿರಂದ್ರ ತಿಪ್ಪಿ ಎಲ್ಲ ಕೆದರಾನ ಸಾಕ್ಷಾತ್ ಕೊಡ್ಲಿಲ್ಲ ಕಡಿಲಕ್ಕೆ ಏನು ಗೊಲ್ಲಾಳ ಶರಣ ತಂದಿ ಹೋಗಿರ್ತಾನಲ್ಲ ಹೋಗನ ಗಜ್ಜಿಗೆ ಸಾಕ್ಷಾತ್ ಬಂದಕ್ಕಿರಂದ್ರ ಮಲ್ಲಿಕಾರ್ಜುನ ಬಂದ ಕೈ ಹಿಡಿದಕ್ಕಿರಂದ್ರ ಗೊಲ್ಲಾಳ ಶರಣ ವಿಷಯ ಅವತ್ತಿನ ದಿವಸ ಹಾಲು ಅಂತಕ್ಕಂಥದ್ದು ಶ್ರೇಷ್ಠ ಐತೆ ಕಣ್ಣ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಜಾತ್ರೆ ಕಾರ್ಯಕರ್ತರಾಗಿರ್ತಕ್ಕಂಥ ಹಾಲು ಸಿದ್ದೇಶ್ವರ ಮಧ್ಯಾಹ್ನ ಜಾತ್ರೆಗೆ ಬಂದೀವಿ ನಾವು. ಯಾಕಪ್ಪ ಅಂದ್ರೆ ಭಂಡಾರದಲ್ಲಿ ಎಷ್ಟು ತಕ್ಕಂತದ ನಡ್ಕೊಂಡ ಯಾರು ಭಂಡಾರ ನಂಬಿಗಿಟ್ಟು ನಡೆದಾರಲ್ಲ ಅವ್ರ ಮನಿ ಬಂಗಾರಗನ ಯಾರು ಭಂಡಾರನಾಗ ಅನ್ಯಾಯ ನಡೆದಾರಲ್ಲ ಅವ್ರ ಮನಿ ಅಳಗಾಲ ಹೋಗ್ಯದ ಅಳಗಾಲ. ಯಾಕಪ್ಪ ಅಂದ್ರೆ ಸತ್ಯ ಸಿದ್ಧರ ಅಮೋಕ್ಷದಾಗ್ಲಿ ಇವತ್ತು ಮಾಲಿಂಗರಾಗ್ಲಿ ಬೀರದೇವರಾಗ್ಲಿ ಹರಿಸಿದ ಮುತ್ತೆ ಆಗ್ಲಿ ಮಲಕಾರಿಸಿದಾಗ್ಲಿ ಮಾಧವನಿಂದಾಗ್ಲಿ ತೋರ್ಗುದು ಕರೆಕ್ಷಿದಾಗ್ಲಿ ಭಂಡಾರದಂತದ್ದು ಬಹಳ ಶ್ರೇಷ್ಠ ಐತಿ ಮಲಕಣ್ಣ. ಬುದ್ಧಿದ್ದೇನೆ ಭಂಡಾರದಂತದ್ದು ಬಹಳ ಶ್ರೇಷ್ಠ ಐತಿ. ಇದೇ ಮಾತನ್ನ ಹೇಳ್ಕೊತ ಮುಂದೆ ಹೋಗೋದು ಬೇಡ ಮಲಕಣ್ಣ. ಯಾಕೆ ಈ ಮಾತು ಹೇಳ್ಬೇಕಾಗಿದಪ್ಪ ನೀವು ಎಷ್ಟೇ ಮಾಡ್ರಿ ಏನೇ ಮಾಡ್ರಿ ಹಾಲು ಸಿದ್ದೇಶ್ವರ ಮುತ್ತೆ ಜಾತ್ರೆ ಬಂದಿರಪ್ಪ ಅಂದ್ರ ಏನಾರ ಒಂದ್ 4 ಹಿತ್ತು ನೋಡಿ ಕೇಳ್ಕೊಂಡು ಹೋಗ್ತೀರಿ ಅಂದ್ರೆ ಬರಸ್ತಾನ ತೆಲಿಯೊಳಗೆ ನೀವು ಇರಪ್ಲೆ ಮಾಡ್ಕೋರಿ. ಅದ್ರ ಹೊರತಾಗಿ ಅಲ್ಲೊಂದ್ ಜನ ಕೂತು ಇಲ್ಲೊಂದ್ ಜನ ಕೂತು ದಂಗಲ್ ಮಾಡಿ ಹೋಗ್ಬಾರ್ದು. ಇದು ಒಂದೇ ಹೋಗುದಿ ನಾಳೆ ತಲುಪಿದ ಕೈ ಕೂದಿ ಕೇಳ್ಕೊಂತ ನಿಮ್ಗೆ ಬರ್ಕಣ್ಣ ಮಾಡೋರು ಮಾಡಿ ಈಚಿ ಕಡೆ ಸೈಡ್ ನಮ್ಮ ಅವ್ಗಳು ಕೂತಾರೆ ಈಚಿ ಕಡೆ ಸೈಡ್ ನಮ್ಮ ಅಪ್ಪನ ಪಾರ್ಟಿ ಕೂತದ ಮನ್ಕಣ್ಣ ಸಮುದ್ರ ಕೂತಂಗಾಗ್ಯದ ಒಬ್ಬರೇ ಮಾತಾಡ್ತಾರೆ ನಮ್ಮ ಅವ್ಗಳು. ದೇವಲೋಕದಾಗ ಸರಸ್ವತಿ ಪಾರ್ವತಿ ಕೂತಂಗಾಗ್ಯದ ಮನ್ಕಣ್ಣ ಮಹಾದೇವನ ಅವತಾರಲ್ಲ ಸದಾಶಿವ ಅಪ್ಪನ ಪಾರ್ಟಿ ಆಗ್ಯದ ಈಚಿ ಕಡೆ ಸೈಡ್ ಬೆಂಕಿ ಬಬಲಾದಿ ಪಾರ್ಟಿನೇ ಅದ. ಅದಕ್ಕೆ ಎದುರು ಕರೆ ಬೆಂಕಿ ಬಬಲಾದಿ ಪಾರ್ಟಿ ಅನ್ನೋದು ಮಲ್ಕಣ್ಣ. ಸದಾಶಿವ ಮುತ್ತಿಯವ್ರು ಏನ್ ಮಾಡ್ತೀರಪ್ಪ ಅಂದ್ರ ಮುಂದ 12 ವರ್ಷಿಗೆ ಏನಾದ್ರು ಸುದ್ದಿ ಹೇಳ್ತೀರಿ, ಹಿಂದ 12 ವರ್ಷಿಗೆ ಏನಾದ್ರು ಸುದ್ದಿ ಹೇಳ್ತೀರಿ. ಈಗ ಸದ್ದು ಹೋಗಿ ಕೇಳಿದ್ರು ಅವ್ರಿಗೆ ಅಂತ ಶುದ್ಧಾಣಿಕೆ ಮಾಡಿ ಭೂಮಿದ್ದೇನೆ ಹೋಗ್ಯಾರ. ಖರೆ ನಾವು ನೀವು ಕೂಡಿ ಬಬಲಾದಿ ಸದಾಶಿವ ಮುತ್ತೆ ಅಂತ ಜೋಡ ಆಗಂಗಿಲ್ಲ. ಈಗಾದ್ರೆ ಮಾತು ಇದೆಯಲ್ಲ ಅಂತೀರಿ. ಅಲ್ಲ ಮುಂದಿನ ಸುದ್ದಿ ಹೊಯ್ಕೆ ಹಿಂಗ ಆಗುವಾಗ ಚಿನ್ನ ಬಲೆ ಎಲ್ಲಾ ಕಡೆ ಸಾರಿಗಾರ ಬಬಲಾದಿ ಸದಾಶಿವ ಮುತ್ತೇವ್ರಾದ್ರು ನಾವು ಸದಾಶಿವ ಮುತ್ತೆ ತೀರ್ಥ ಕುಡಿದೇವಪ್ಪ ಅಂದ್ರೆ ಸದಾಶಿವ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮಾಡಿರ್ತಕ್ಕಂಥ ಕರ್ಮ ನಾವ್ ಮಾಡಿರ್ತಕ್ಕಂಥ ಪಾಪ ಎಲ್ಲಿ ತೊಳಿಬೇಕಪ್ಪ ಅಂದ್ರೆ ಇವತ್ತು ಹಾಲಿಸಿದ ಮುತ್ತೆ ಆಗ್ಲಿ ಮಲಕಾರಿಸಿದಾಗ್ಲಿ ಮಾಡಿಗ್ರಾಯ ಆಗ್ಲಿ ಅವನ ಜಾತ್ರೆ ಒಳಗೆ ಬಂದ್ ಕೇಳಿದ್ರ ಅವನ ಸೇವಾ ಮಾಡಿ ಸತ್ಯ ಸಂಘ ನಡೆದಿವಪ್ಪ ಅಂದ್ರ ಆ ಸತ್ಯ ಸಂಘದಾಗ 12 ತಿಂಗಳ ಮಾಡಿರ್ತಕ್ಕಂಥ ಪ್ರಪಂಚ 12 ತಿಂಗಳದಾಗ ಏನು ಪ್ರಪಂಚ ಮಾಡಿವಲ್ಲ ಇವತ್ತೊಂದ್ ದಿವಸ ನೀವು ಜಾಗರಣೆ ಕೊಟ್ಟಿದ್ರಿ ಅಂದ್ರ ಗುರುನಾಥ ನಾಮಸ್ಮರಣೆ ಕೇಳಿದ್ರಪ್ಪ ಅಂದ್ರ ನೀವು 12 ತಿಂಗಳು ಮಾಡಿರ್ತಕ್ಕಂಥ ಪಾಪ ಎಲ್ಲ ಇವತ್ತು ಒಂದು ದಿವಸದಾಗ ನಷ್ಟ ಆಗಿರ್ತದಂತ ಸವಾದ ಕೈ ಅಂತ ಹೇಳ್ತಿದ್ದ. ಅದಕ್ಕೆ ಬಾಳೆಹಣ್ಣು ಹೇಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಮೌನ ಬಳಗದವ್ರ ಬಗ್ಗೆ ನಂದು ದುಡ್ಡಿಗೆ ಮುಂದಿನ ಪಾಠ ಕೇಳೋಣ. ಅವುಗಳು 10 ಮಂದಿ ಕೊಂಡ್ರಲ್ಲಿ 4 ಮಂದಿ ಕೊಂಡ್ರಲಿಕ್ಕೆ ಬಹಳ ಸೊಕ್ಕೆ ಕೊಡ್ತಾನ ಮಲ್ಕಣ್ಣ. ಅದಕ್ಕೆ ಇವುಗಳ ನೀವು ಗೊಳ್ಳ ಹಾರಿ ಹೋಗ್ಲಿ ಖರೆ ಅಪ್ಪನ ಪಾರ್ಟಿ ನೀವು ಎಷ್ಟು ಮಂದಿ ಇದ್ರಿ ಇಷ್ಟೇ ಗಟ್ಟಿ ಮಂದಿ ಕೊಂಡ್ರಿ ನಿಮ್ಗೆ ಹೊತ್ತು ಹೊಂದುತ್ತಾನ. ನಮ್ಮ ಅವುಗಳು ಜಗತ್ತಿನಾಗ ಹೆಂಗ ಶ್ರೇಷ್ಠ ಅಂತ ಹೇಳ್ತೀರಿ. ನಾವು ಮುಂದಿನ ಪಾಠಕ್ಕ ಹೇಳುವಂತ ಮಾತನ್ನ ಹೇಳಿ ಹಾಡಿ ನಮ್ಮ ಸತ್ಯ ಸಿದ್ಧಾರ್ಥ ಚಾಲವನ್ನ ಹಾಡಿ ನಮ್ಮ ಸರಿ ನೋಡಿ ಕಲಾವಿದ್ರಿಗೆ ಪಾಳೆ ಕೊಟ್ಟು ಬಿಡೋಣ ಮಲ್ಕಣ್ಣ. ಮುಂದೆ ಯಾವ ಪ್ರಕಾರ ಬರ್ತೈತೆ ಆ ಪ್ರಕಾರ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಮಾತಿಗೆ ವಿರಾಮ ಕೊಡಿ.